ಬೋವಿ ಅಭಿವೃದ್ಧಿ ನಿಗಮ ಬಹುಕೋಟಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದನದ ಕೊಟ್ಟಿಗೆಗಳ ವಿಳಾಸದಲ್ಲಿ ನಕಲಿ ಕಂಪನಿಗಳನ್ನು ಸ್ಥಾಪನೆ ಮಾಡಲಾಗಿದೆಯಂತೆ. ಸಿಐಡಿ ತನಿಖೆ ವೇಳೆ ಬ್ರಹ್ಮಾಂಡ ಭ್ರಷ್ಟಾಚಾರವೇ ರಿವೀಲ್ ಆಗಿದೆ. ಬಗದಷ್ಟು ಬಯಲಾಗ್ತಾ ಇದೆ ಈ ಬೋವಿ ಅಭಿವೃದ್ಧಿ ನಿಗಮದ ಅವ್ಯವಹಾರಗಳು. ಕಿಂಗ್ ಪಿನ್ಗಳ ಪತ್ತೆ ಹಚ್ಚಿದ ಸಿಐಡಿ ಹಾಗೂ ಎಸ್ಐಟಿ ಅಧಿಕಾರಿಗಳು ಯಾರ್ಯಾರು ಕಿಂಗ್ ಪಿನ್ಗಳಿದ್ದಾರೆ ಅವರ ಬುಡಕ್ಕೆ ಈಗ ಬಿಸಿನೀರನ್ನ ಏರಿಸ್ತಾರೆ. ವಾಲ್ಮೀಕಿ ನಿಗಮದ ಅವ್ಯವಹಾರ ಮೀರಿಸಿದೆ ಇದು ಬೋವಿ ಹಗರಣ. ವಾಲ್ಮೀಕಿ ನಿಗಮದ ಅವ್ಯವಹಾರದ ಬಗ್ಗೆ ನೀವು ನೋಡಿದ್ರಿ, ಅದಕ್ಕೆ ಸಂಬಂಧಪಟ್ಟಂತೆ ಸಚಿವರ ರಾಜೀನಾಮೆನೂ ಆಯಿತು. ಅದಾದ ಬಳಿಕ ತನಿಖೆ ಕೂಡ ಈಗ ನಡೀತಾ ಇದೆ. ಆದರೆ ಅದಕ್ಕೂ ಮೀರಿಸುವಂತ ಬ್ರಹ್ಮಾಂಡ ಭ್ರಷ್ಟಾಚಾರ ಬೋವಿ ನಿಗಮದಲ್ಲಿ ನಡೆದಿದೆ. ಬೋವಿ ಅಭಿವೃದ್ಧಿ ನಿಗಮದ ಹಣ ಸಿಬ್ಬಂದಿ ಹಾಗೂ ಸಂಬಂಧಿಕರ ಅಕೌಂಟ್ಗೆ ಜಮಾ ಆಗಿದೆ. ಸರ್ಕಾರದ ಬೊಕ್ಕಸಕ್ಕೆ ಹೇಗೆ ಕತ್ರಿ ಹಾಕಿದ್ದಾರೆ ಅನ್ನೋದು ಸಿಐಡಿ ಅಧಿಕಾರಿಗಳು ಹಾಗೂ ಎಸ್ಐಟಿ ಅಧಿಕಾರಿಗಳ ತನಿಖೆಯಿಂದ ಬಯಲಾಗಿದೆ. ಬರೋಬ್ಬರಿ 90 ಕೋಟಿಗೂ ಅಧಿಕ ವ್ಯವಹಾರ ಆಗಿರೋದು ಇಲ್ಲಿ. ಅವ್ಯವಹಾರ ಅಂದ್ರೆ ಸರ್ಕಾರದ ಹಣವನ್ನ ತಮ್ಮ ಕುಟುಂಬಸ್ಥರಿಗೆ ಇವರು ಜಮೆ ಮಾಡ್ಕೊಂಡಿರೋದು. ಇಲ್ಲಿ ಕೆಲಸ ಮಾಡ್ತಾ ಇರುವಂತ ಸಿಬ್ಬಂದಿ. ಸಿಐಡಿ ತನಿಖೆ ವೇಳೆ ನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಜೀವ. ಅಂದ್ರೆ ವಕೀಲೆ ಜೀವ ಮೊನ್ನೆ ಅಷ್ಟೇ ನೇಣಿಗೆ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಮೃತ ಜೀವ ಬ್ಯಾಂಕ್ ಅಕೌಂಟ್ಗೆ ಕೋಟಿ ಹಣವನ್ನ ಜಮೆ ಮಾಡಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಅವರು ತನಿಖೆಯನ್ನ ಫೇಸ್ ಮಾಡಬೇಕಾಗಿತ್ತು. ಈ ಹಿಂದೆ ಕೂಡ ತನಿಖೆ ನಡೆದಿತ್ತು. ಅವರು ಕೂಡ ಕೋರ್ಟ್ಗೆ ಅರ್ಜಿಯನ್ನ ಹಾಕೊಂಡಿದ್ರು. ಆ ಅರ್ಜಿ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಕೋರ್ಟ್ ಏನ್ ಹೇಳಿತ್ತು ಅಂದ್ರೆ ನೀವು ತನಿಖೆಗೆ ಹಾಜರಾಗಿ ಆ ತನಿಖೆಯನ್ನ ವಿಡಿಯೋಗ್ರಫಿ ಮಾಡಿಕೊಳ್ಳಲಾಗುತ್ತೆ ಅಂತ ಕೂಡ ಕೋರ್ಟ್ನಿಂದ ಆದೇಶ ಬಂದಿತ್ತು. ಆದರೆ ಈ 7 ಕೋಟಿ 16 ಲಕ್ಷ ಹಣ ಜಮೆ ಮಾಡಿರೋದು ತನಿಖೆ ವೇಳೆ ರಿವೀಲ್ ಆಗಿದೆ. ಇದರಲ್ಲಿ ವಕೀಲೆ ಜೀವ ಅವರ ತಪ್ಪಿಲ್ಲ ಅನ್ನೋದು ಗೊತ್ತಾಗಿದೆ. ನಿಗಮದ ಅಧಿಕಾರಿ, ಸಿಬ್ಬಂದಿ, ಅವರ ನೆರೆಹೊರೆಯವರಿರ್ಬೋದು, ಬಾಡಿಗೆದಾರರ ಅಕೌಂಟ್ಗೂ ಕೂಡ ಹಣವನ್ನ ಜಮೆ ಮಾಡ್ಕೊಂಡಿದ್ದಾರೆ. ತಾವು ತಪ್ಪಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಕಳ್ಳಾಟ ಮಾಡಿರೋದು. ಕೋಟಿ ಹಣ ಜಮೆ ಮಾಡಿ ಡ್ರಾ ಮಾಡಿರುವಂತಹ ನಿಗಮದ ಅಧಿಕಾರಿಗಳು, ಇವರ ಹಗರಣ, ಇವರ ಭ್ರಷ್ಟಾಚಾರ, ಬ್ರಹ್ಮಾಂಡ ಅವ್ಯವಹಾರ ಏನಿದೆ ಅದೆಲ್ಲವೂ ಕೂಡ ಈಗ ಸಿಐಡಿ ಅಧಿಕಾರಿಗಳು ಹಾಗೂ ಎಸ್ಐಟಿ ಅಧಿಕಾರಿಗಳು ತನಿಖೆ ನಡೆಸಿದಾಗ ಬಯಲಿಗೆ ಬಂದಿದೆ.